ಆನೇಕಲ್ ಪುರಸಭೆ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಪುರಸಭಾ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳ ಬಿಎಲ್ಎ ಏಜೆಂಟ್ಗಳಿಗೆ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಿಂದ ಎಸ್ಐಆರ್ ಬಗ್ಗೆ ಜಾಗೃತಿ ಹಾಗೂ ಬಿಎಲ್ಎಗಳ ಜವಾಬ್ದಾರಿಯ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ವೇಳೆ ಆನೇಕಲ್ ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್ ರವರು ಮಾತನಾಡಿ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಾಗೂ ಎಸ್ಐಆರ್ ಫಾರಂಗಳನ್ನು ಮನೆ ಮನೆಗೆ ತಲುಪಿಸುವ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸಲು ಬಿಎಲ್ಎ ಏಜೆಂಟ್ಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು. ಇನ್ನು ಪುರಸಭಾ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲಿ ಈಗಾಗಲೇ ಬಿಎಲ್ಒಗಳು ಸರ್ಕಾರದಿಂದ ನಿಗದಿಪಡಿಸಲಾಗಿರುವ ಎಸ್ಐಆರ್ ಫಾರಂಗಳನ್ನು ಪ್ರತಿಯೊಂದು ಮನೆ ಮನೆಗೂ ತಲುಪಿಸುವಲ್ಲಿ ಬಿಎಲ್ಒಗಳು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಆದಾಗ್ಯೂ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅಥವಾ ಅನಿವಾರ್ಯ ಪರಿಸ್ಥಿತಿಗಳಿಂದ ಕೆಲವರಿಗೆ ಈ ಫಾರಂಗಳು ತಲುಪಲು ವಿಳಂಬವಾಗುತ್ತಿರುವ ಈ ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅಥವಾ ಮತದಾರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಬಿಎಲ್ಎಗಳ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಬಿಎಲ್ಎ ಏಜೆಂಟ್ಗಳಿಗೆ ಕಾರ್ಯಾಗಾರದಲ್ಲಿ ಎಸ್ಐಆರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಮಂಜುನಾಥ್, ಗೋವಿಂದರಾಜು ಹಾಗೂ ಆನೇಕಲ್ ಪುರಸಭೆ ವ್ಯಾಪ್ತಿಯ ಬಿಎಲ್ಎಗಳು ಭಾಗವಹಿಸಿದ್ರು. 1 ಹಂತ 2 ಹಂತ 3ರಲ್ಲಿ ಕರ್ನಾಟಕ ಒಳಗೊಂಡಂತೆ ಭಾರತ ಚುನಾವಣಾ ಆಯೋಗ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಅದು ತಮ್ಮೆಲ್ಲರೂ ಗೊತ್ತಿರೋ ವಿಷಯ. ಆ ವಿಷಯವಾಗಿ ಇವತ್ತು ನಾವು ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 48 ಬೂತ್ಗಳು ಬಿಎಲ್ಒಗಳಿಗೆ ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ನಾವು ಈಗ ಜೂನ್ 29ನೇ ತಾರೀಕಿಂದ ಅಧಿಕೃತವಾಗಿ ಈ ಒಂದು ಕಾರ್ಯ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಅದು ಏನು ಎಲಿಮಿನೇಷನ್ ಫಾರಂ ಬಂದಿದ್ದಾವೆ ಅವು ವಿತರಣೆ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಇವತ್ತು ನಾವು ಏನು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿರುವಂತೆ ಈ ಒಂದು ತೀವ್ರ ಮತದಾನ ವಿಶೇಷ ಪರಿಷ್ಕರಣೆ ಕಾರ್ಯ ಪಾರದರ್ಶಕವಾಗಿ, ಸುಗಮವಾಗಿ ಮತ್ತು ನೈಜ ಮತದಾರರನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಏನು ಕಳಪೆ ಇವರಿರ್ತಕ್ಕಂಥವ್ರು, ವಲಸೆ ಮರಣ ಹೊಂದಿರತಕ್ಕಂಥವ್ರು, ಡೂಪ್ಲಿಕೇಟ್ ಇರ್ತಕ್ಕಂಥದ್ದು ತೆಗಿತಕ್ಕಂಥದ್ದು, ಇವೆಲ್ಲಕ್ಕೆ ಏನು ಬಿಎಲ್ಎ ಬೂತ್ ಲೆವೆಲ್ ಏಜೆಂಟ್ ಅಂತೇಳಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅವರ ಕುರಿತು ಅವರು ಮತ್ತು ಅವರ ಒಂದು ಆಗುಹೋಗುಗಳು ಮತ್ತು ಮುಂದೆ ಈ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಒಂದು ಏನು ಫೀಲ್ಡಲ್ಲಿ ಬರ್ತಕ್ಕಂಥ ಅಡಚಣೆ ಇವೆಲ್ಲವನ್ನು ಕುರಿತು ಚರ್ಚೆ ಮಾಡೋದಕ್ಕೊಂದು ಮಾರ್ಗೋಪಾಯವನ್ನು ಕಂಡುಹಿಡ್ಕೊಂಡು ಸುಗಮವಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಏನು ಈ ಒಂದು ಕಾರ್ಯದಲ್ಲಿ ಪರಿಣಿತರಾಗಿರ್ತಕ್ಕಂಥ ಮಾಸ್ಟರ್ ಟ್ರೈನರನ್ನು ಕರೆಸಿ ಅವರಿಗೆ ತರಬೇತಿ ಮತ್ತು ವಿವರಗಳನ್ನು ನಾವು ಒದಗಿಸಿಕೊಡೋದಕ್ಕೋಸ್ಕರ ಕರೆಸಿದ್ದೀವಿ. ಎಲ್ಲ ಜನರು ಭಾಗವಹಿಸಿದರು, ಪತ್ರಿಕಾ ಮಾಧ್ಯಮಗಳು ಕೂಡ ಭಾಗವಹಿಸಿದರು. ಇದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇದು ಸುಗಮವಾಗಿ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಆಯೋಜಿಸಿದಂಥ ಕಾರ್ಯಕ್ರಮ ಇದಾಗಿರುತ್ತೆ ಸರ್. ಕೆಲವೊಂದು ಗೊಂದಲಗಳನ್ನ ಕೇಳುತ್ತೆ, ಅದನ್ನು ಮುಂದೆ ಆ್ಯಪಲ್ಲೇ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಟೈಮ್ ಇದೆಯಾ ಏನು ಸರ್? ಅದು ನಿನ್ನೆ ಮೊನ್ನೆ ಸ್ವಲ್ಪ ಆ್ಯಪು ಯಾಕೆಂತಂದ್ರೆ ಈಗ ಇಡೀ ರಾಜ್ಯಾದ್ಯಂತ ನಡೀತಿರೋದ್ರಿಂದ ಎಲ್ಲರೂ ಕೂಡ ಅದರಲ್ಲಿ ತೊಡಗಿರೋದ್ರಿಂದ ಆ್ಯಪ್ಗಳಲ್ಲಿ ಸ್ವಲ್ಪ ಅದು ಸರ್ವರು ಸಮಸ್ಯೆ ಆಗ್ತಾಯಿದೆ. ಆನಂತರ ಅದು ಮತ್ತೆ ಬರ್ತಾ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಕೆಲವರಿಗೆ ಗೊಂದಲ ಇದೆ. ಈಗೇನಾಗಿದೆ ಅಂದರೆ ಎಲ್ಲ ಏನು ನಾವು ಬಿಎಲ್ಒಗಳಿದ್ದಾರೆ ಅವ್ರಿಗೆ 2002 ಪಟ್ಟಿ ಎಲ್ಲ ಚುನಾವಣಾ ಆಯೋಗ ಏನೋ ಮೊಬೈಲ್ ನಂಬರು ಇದನ್ನು ವೈಟ್ ಲಿಸ್ಟ್ ಮಾಡಿದಾಗ ಖಂಡಿತವಾಗೂ ಆ ಆ್ಯಪಲ್ಲಿ ಇರ್ತಕ್ಕಂಥ ಎಲ್ಲ ಇದು ಅಂಶಗಳು ಅದರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದು ಮಾಹಿತಿಯನ್ನು ಅವರು ನೋಡೋದಕ್ಕೆ ಬಿಎಲ್ಒಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಏನಾಗಿದೆ, ಕೆಲವೊಂದು ಬಿಎಲ್ಎಗಳು ಸ್ವಲ್ಪ ಗೊಂದಲದಿಂದ ಅಲ್ಲಿ ಪಟ್ಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಇವರು ನಮ್ಮ ಮೇಲಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು ನಮಗೆ ಕೊಟ್ಟಿರ್ತ ನಿರ್ದೇಶನ ಏನಪ್ಪ ಅಂದರೆ, ಫಸ್ಟು ನೀವು ಏನು ನಮ್ಮ ಎಲಿಮಿನೇಷನ್ ಫಾರಮ್ ಇದೆ ಫಸ್ಟ್ ಜನರಿಗೆ ತಲುಪಿಸ್ಬೇಕು. ಜನರು ಆ ಫಾರಮನ್ನು ತಗೊಬೇಕು, ಓದಬೇಕು, ಒಂದು ಜೆರಾಕ್ಸ್ ಆದರೆ ಸಾಧ್ಯವಾದರೆ ಮಾಡ್ಕೊಬೇಕು, ಜೆರಾಕ್ಸಲ್ಲಿ ತುಂಬಬೇಕು. ಅದರಲ್ಲಿ ಏನಾದರೂ ಕೂಡ ಗೊಂದಲ ಇದ್ದರೆ ನಮ್ಮ ಬಿಎಲ್ಎಗಳಿಗೆ ಮತ್ತು ಬಿಎಲ್ಎ ಸೂಪರ್ವೈಸರ್ಸ್ ಇದ್ದಾರೆ ಮತ್ತು ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ, ಅವ್ರನ್ನ ಕಳಿಸಿ ಬೇಕಾದ್ರೆ ತುಂಬೋದನ್ನು ನಾವು ಹೇಳ್ಕೊಡ್ತೀವಿ. ಈ ಒಂದು ವಿಷಯವನ್ನು ಫಸ್ಟ್ ಅವರು ಮಂದಟ್ಟು ಮಾಡ್ಕೊಬೇಕು. ಈಗಲೇ ಗೊಂದಲ ಮಾಡ್ತಕ್ಕಂಥದ್ದು ಬೇಡ. ಅದರಿಂದ ಅವ್ರಿಗೆ ಈಗಲೇ ಕೆಲವರು ಪ್ರದೇಶಗಳಲ್ಲಿ ಮತದಾರರು ನಮಗೆ ಫಾರಮನ್ನು ತುಂಬಿಕೊಡಿ ಅಂತ ಕೇಳ್ತಿದ್ದಾರೆ. ಅದರಿಂದ ಅವರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು ವಿಳಂಬ ಆಗ್ತಿದೆ. ನಾವು ಇದರ ಪ್ರಗತಿಯನ್ನು ಸಾಧಿಸಿ ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡಬೇಕಾಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಎಲಿಮಿನೇಷನ್ ಫಾರಮನ್ನು ನಾವು ಮತದಾರರಿಗೆ ತಲುಪಿಸ್ತಕ್ಕಂಥದ್ದು. 2002 ಮತದಾರರ ಪಟ್ಟಿನ ತಾವು
ಪ್ರಧಾನವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀರಾ. 2002 ಮೊದಲು ಆನೇಕಲಲ್ಲಿ 5 ಡಿವಿಷನ್ ಇತ್ತು, 15 ವಾರ್ಡ್ ಆಯಿತು, ನಂತರ 23 ವಾರ್ಡ್ ಆಯಿತು. ಯಾರು ಯಾವ ವಾರ್ಡ್ ಮತದಾನ ಮಾಡಿದಾಗ ಮತಗಟ್ಟೆ ಸಂಖ್ಯೆ ಗೊತ್ತಿರೋದಿಲ್ಲ. ಅವಾಗ 100 ಇದ್ದಿದ್ದು ನಮ್ಮ ಆನೇಕಲ್ ವಿಧಾನಸಭೆ, ಇವಾಗ 177 ಆಗಿದೆ. ಜನಸಾಮಾನ್ಯರಿಗೆ 177 ಬಗ್ಗೆ ಸ್ವಲ್ಪ ವಿಚಾರ ಅಷ್ಟು ಅರಿವಿರೋದಿಲ್ಲ. ಇಂಥದ್ದನ್ನು BLOಗಳು ಒಂದು ಫಾರಂ ಕೊಟ್ಬಿಟ್ಟು ನೀವೇ ಹುಡುಕೊಳ್ಳಿ, ವೆಬ್ಸೈಟ್ಗೆ ಹೋಗಿ ಅಂತಂತಾರೆ. BLOಗಳಿಗೆ ನೀವು ಏನು ಒಂದು ಸಂದೇಶ ಕೊಡ್ತೀರಾ? ಇಲ್ಲ ಸರ್, ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಈಗ ಮೊದಲು ಅವ್ರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು. ಫಸ್ಟ್ ಫಾರಮನ್ನು ತೆಗೆದುಕೊಳ್ಳಿ. ನಾವು ನಮ್ಮ ಪುರಸಭಾ ಕಚೇರಿಯಲ್ಲಿ ಮತದಾರರ ಸಹಾಯವಾಣಿ ಮತ್ತು ಫೆಸಿಲಿಟೇಷನ್ ಸೆಂಟರ್ ಕೂಡ ಮಾಡಿದ್ದೀವಿ. ಅವ್ರಿಗೇನಾದ್ರು ಗೊಂದಲ ಇದ್ದರೆ ಅಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಆಲ್ವೇಸ್ ಇರ್ತಾರೆ, ಬಂದಲ್ಲಿ ಕೇಳಿ ಮಾಹಿತಿಯನ್ನು ಪಡ್ಕೊಬೋದು. ಈಗಲೇ ಯಾವುದೋ ಅದು ಗೊಂದಲ ಬೇಡ. ಈಗ 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 ನೋಡಿ, ನಮ್ಮ ಯಾರು ಮಾಸ್ಟರ್ ಟ್ರೈನರ್ಸ್ ಕೂಡ ಹೇಳಿದರು, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿ ತುಂಬಿ, ಗೊತ್ತಿದ್ದಿಲ್ಲದಿದ್ದರೆ ನಾವು ಅದನ್ನು ನಮ್ಮ BLO ಆ್ಯಪಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅದನ್ನು ವಿಷಯವನ್ನು ಅವರೇ ನಮೂದಿಸ್ತಾರೆ ಅಂತ ಹೇಳಿದ್ದಾರೆ. 2002 ಪಟ್ಟಿ ಎಲ್ಲದೂ ಕೂಡ ಎಲ್ಲ BLO ಅದು ವೈಟ್ ಲಿಸ್ಟ್ ಆದಮೇಲೆ ಅವರವ್ರ ಹೆಸರಲ್ಲಿ ಅವರವ್ರ ಮೊಬೈಲಲ್ಲಿ ಅದೆಲ್ಲ ಮಾಹಿತಿ ಬಂದಿರುತ್ತೆ. ಮಾಹಿತಿ ತಾಳೆ ಆಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಾರೆ. ಕ್ಯಾನ್ಸಲ್ ಆದ್ಮೇಲೆ ನಾನು ಕ್ಯಾನ್ಸಲ್ ಆಗೋದಿಲ್ಲ, ಕ್ಯಾನ್ಸಲ್ ಆಗಲ್ಲ. ಅದು ಇನ್ನೂ ಅವಕಾಶ ಇದೆ. ಮೊದಲು ಇದನ್ನು ಫಸ್ಟಿಗೇನು ನಾವು ಮಾಡ್ತಕ್ಕಂಥದ್ದು, ಫಾರಮ್ ತಲುಪಿಸ್ತಕ್ಕಂಥದ್ದು, ನೀವು ಕನ್ಫರ್ಮ್ ಮಾಡ್ತಕ್ಕಂಥದ್ದು, ಎಲ್ಲಿ ಮತದಾನ ಮಾಡಿದ್ರಿ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದು ಅಷ್ಟೇ ಮೊದಲ ಕರ್ತವ್ಯ. ನೀವು ಫಾರಮ್ ಕೊಟ್ಟಾದಮೇಲೆ ಒಂದು ಕರಡು ಪ್ರತಿ ಅಂತೇಳಿ ಮತ್ತೆ ಮಾಡ್ತೀವಿ. ಅಕಸ್ಮಾತು ಕೂಡ ನಿಮ್ಮ ಫಾರಮ್ನಲ್ಲಿ ದೋಷ ಇದ್ದರೆ ARO ಅದನ್ನು ಮತ್ತೆ ವಿಚಾರಣೆ ಮಾಡಿ ಅದನ್ನು ಸೇರ್ಪಡಿಸೋದಕ್ಕೆ ಅವಕಾಶ ಇದೆ. ಸೊ ಮತದಾರರಿಗೆ ಯಾವುದೇ ರೀತಿ ಗೊಂದಲ ಬೇಡ. ನಿಜ ಮತದಾರರಿದ್ದರೆ, ಏನಾದ್ರು ಡೂಪ್ಲಿಕೇಟ್ ಇದ್ದರೆ, ಡೆತ್ ಆಗಿದ್ದರೆ, ವಲಸೆ ಹೋಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ನೈಜ ಮತದಾರರಿಗೆ ಯಾವುದೇ ಕಾರಣವಾಗಿ ತೊಂದರೆ ಆಗೋದಿಲ್ಲ. ಗೊಂದಲ ಬೇಡ. ಡೆತ್ ಬಗ್ಗೆ ನಾವೇ ವಾಲಂಟಿಯರಾಗಿ ತಿಳಿಸ್ಬೇಕು ಅಂತ ಮತದಾರರಿಗೆ ಒಂದು ಸಂದೇಶ ನಾವು ಕೊಡ್ಬೋದಾ? ಸರ್, ಅದು ಮೊದಲಿಂದಲೂ ಇದೆ. ಚುನಾವಣಾ ಆಯೋಗದಿಂದ ಯಾರು ಕೂಡ ಡೆತ್ ಆದರೆ ಅವ್ರ ಕುಟುಂಬದ ಸದಸ್ಯರು ಇಂಥವ್ರು ನಮ್ಮ ತಂದೆ ತಾಯಿ ಹಿಂಗೆ ಮರಣ ಹೊಂದಿರ್ತಾರೆ, ಇದನ್ನು ಡಿಲೀಟ್ ಮಾಡಿ ಅಂತೆಲ್ಲ ಅವ್ರಿಗೆ ಕೊಡಬೇಕು. ಚುನಾವಣಾ ಆಯೋಗ ಕೊಟ್ಟರೆ ಭಾಳ ಈಸಿಯಾಗಿ ಆಗುತ್ತೆ. ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಈಗ ಏನಾಗುತ್ತೆ ಅಂದರೆ, ನಾವು ಏರಿಯಾಗಳಿಗೆ ಬಂದಾಗ ಅವ್ರ ಕುಟುಂಬದ ಸದಸ್ಯರು ಯಾರಾದರೂ ಹೇಳಿದರೆ ಅದಕ್ಕೆ ಏನು ಮಾಡಿದ್ದಾರೆ, ಈಗ ತೀವ್ರ ಮತದಾರ ಏನು ಪರಿಷ್ಕರಣೆ ಕಾರ್ಯ ಈಗ ನಡೀತಿದೆ, ಇದರಲ್ಲಿ ಆ ಥರದ್ದು ವೋಟರ್ಸ್ ಬಂದಾಗ BLA ರಾಜಕೀಯ ಪಕ್ಷಗಳ ಒಂದು ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಮ್ಮ BLO ಬೂತ್ ಲೆವೆಲ್ ಆಫೀಸರ್ಸು ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಮಾಜರ್ ಮಾಡಿ ನಮ್ಮ ಸೂಪರ್ವೈಸರ್ಸು ಸಮ್ಮುಖದಲ್ಲಿ ಇಂಥವರು ಇಲ್ಲ, ಈಗ ಖಂಡಿತವಾಗೂ ಇಲ್ಲಿಲ್ಲ, ಇಷ್ಟು ವರ್ಷದಿಂದ ಇಲ್ಲ, ಇಂಥವರು ಮರಣ ಹೊಂದಿದ್ದಾರೆ, ಇವರು ಓಟನ್ನು ತೆಗಿಬೋದು ಅಂತೇಳಿ ಮಾಜರ್ ಮಾಡಿ ಆ ವರದಿಯನ್ನು ಅಪ್ಲೋಡ್ ಮಾಡಿದರೆ ಅದು ಪಟ್ಟಿಯಿಂದ ಅದೇನಾಗುತ್ತೆ, ಡಿಲೀಟ್ ಆಗುತ್ತೆ. ವ್ಯಾಪ್ತಿಯ ಎಲ್ಲ ಮತದಾರ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಇದು 2002 ನಂತರ ವಿಶೇಷವಾದ ಮತದಾನ ಪರಿಷ್ಕರಣೆ ಕಾರ್ಯ ಈಗ 2025ರಿಂದ ಪ್ರಾರಂಭವಾಗಿದೆ, 26ರಲ್ಲಿ ನಡೀತಾ ಇದೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟು, ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮತದಾರರನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು. ಅದರಿಂದ ದಯಮಾಡಿ ಎಲ್ಲ ಮತದಾರರು ಏನು ಎನಿಮಿನೇಷನ್ ಫಾರಮನ್ನು ಕೊಡ್ತಾರೆ ಅವನ್ನು ನೀಟಾಗಿ ತುಂಬಿ, ಮತ್ತು ನೀವು ಎಲ್ಲರೂ ಕೂಡ ಸರಿಯಾದ ಮಾಹಿತಿಯನ್ನು ಬರ್ತಕ್ಕಂಥ BLOಗಳಿಗೆ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಮತ್ತು ಈ ಮತದಾರ ಪಟ್ಟಿ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಮತ್ತು ಆ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ಆಗೋದಲ್ಲದೆ ಅದು ಪಟ್ಟಿ ಸರಿಯಾಗಿ ಯಾವುದೇ ಗೊಂದಲ ಇಲ್ಲದಲೇ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನಾನು ಪುರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ.